ನಮಸ್ಕಾರ. ಮುದಿತನ ಮತ್ತು ವಯಸ್ಸಾಗುವಿಕೆ ಯಾರಿಗೂ ಬೇಡ, ಆದರೆ ವ್ಯಾಯಾಮ ಮಾಡೋದು ಅದನ್ನು ಯಾರಿಗೂ ಬೇಡ ಅಲ್ವಾ? ತನ್ನಿಂದ ತಾನೇ ಮುದಿತನ ಬರಬಾರ್ದು, ನಾವು ಹೆಂಗಿರಬೇಕು ಹೆಂಗೆ ಕಾಣ್ತಾ ಹೋಗಬೇಕು ಅಲ್ವಾ? ಇನ್ನೂ ಒಂದು ಹೇಳಬೇಕು ಅಂತಂದರೆ, ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಮುದಿತನ ಅನ್ನೋದು ಶಾಶ್ವತವಾಗಿ ಬರುತ್ತೆ ಅಂತ ಯಾವ ಗ್ರಂಥನೂ ಹೇಳಿಲ್ಲ, ಆಯಿತಾ? ಮೊದಲನೇ ನೆನಪಿಟ್ಕೊಳ್ಬೇಕು. ಮನುಷ್ಯನಿಗೆ ವಯಸ್ಸಾಗೋದು, ಈ ಚರ್ಮದಲ್ಲಿ ಜ್ಯೋತಿ ಬೀಳೋದು, ಚರ್ಮ ಜ್ಯೋತಿ ಬೀಳೋದಾಗಿರಬಹುದು, ಕಣ್ಣಿನ ಅಶಕ್ತತೆ ಆಗಿರಬಹುದು, ಕೂದಲು ಉದುರೋದಾಗಿರಬಹುದು, ಇನ್ನು ಇನ್ನಿತರ ಬಹಳಷ್ಟು ಸಮಸ್ಯೆಗಳನ್ನು ಕಿವಿ ಕೇಳದೇ ಆಗಿರಬಹುದು. ಬಹಳ ಜನರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇರ್ತವೆ. ಇನ್ನೇನಾಗಿರುತ್ತೆ ಅಂತಂದರೆ, ಕೆಲವರಿಗೆ ಕಣ್ಣು ಸರಿಯಾಗಿ ಕಾಣೋದಿಲ್ಲ, ಕೆಲವರಿಗೆ 40-50 ವರ್ಷ ಆಯಿತು ಅಂತಂದರೆ ಅವರಿಗೆ ಕಿವಿ ಕೇಳೋದು ಬಂದಾಗ್ತಾ ಹೋಗುತ್ತೆ. ಮತ್ತು ಇನ್ನು 50-60 ಆಯಿತು ಅಂತಂದರೆ ಊಟ ಮಾಡಿರ್ತಕ್ಕಂಥದ್ದು ಸರಿಯಾದ ಜೀರ್ಣ ಆಗೋದಿಲ್ಲ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತಂದರೆ, ಎಲ್ಲ ತಾನು ಮಲ್ಕೊಂಡಿರ್ತಕ್ಕಂಥ ಕೋಣೆಯಲ್ಲೇ ಕಫದ ಪ್ರಮಾಣ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಅಲ್ಲೇ ಕೆಮ್ಮೋದು, ಅಲ್ಲೇ ಉಗಿಯೋದು, ಬೇರೆಯವರಿಗೆ ಬಹಳಷ್ಟು ಭಾರ ಆಗಿರ್ಬೋದು, ಮತ್ತು ಮಲಮೂತ್ರಗಳು ಕೂಡ ತಮ್ಮ ಶರೀರದ ಅಲ್ಲೇ ಪೂರ ಬಟ್ಟೆಯಲ್ಲೇ ಮಾಡ್ಕೊಳ್ಳೋದಾಗಿರ್ಬೋದು, ಇವೆಲ್ಲ ಆಗ್ತಾ ಹೋಗ್ತವೆ. ಇದೆಲ್ಲ ಸಮಸ್ಯೆಗಳು ಯಾಕೆ ಆಗ್ತವೆ ಅಂತಂದರೆ, ಮನುಷ್ಯನಿಗೆ 65 ಅರಳು ಮರಳು, 75 ಅರಳು ಮರಳು ಯಾವುದೂ ಇಲ್ಲ. 85 100 ಆಯಿತು ಅಂದರೆ ಅದು ಮರಳಿ ಅರಳು ಕಾಲು ಅಂತಲೇ ಹೇಳ್ತಾರೆ ಹೊರತು, ನಿಮಗೆ ವಯಸ್ಸಾಯಿತು, ನೀವು ಮುದಿ ಆಗಿಬಿಟ್ರಿ, ಮುದುಕಿ ಆಗಿಬಿಟ್ಟಿ ಅಂತ ಎಲ್ಲೂ ಇಲ್ಲ. ಯಾಕೆ ಅಂತಂದರೆ, ಮನುಷ್ಯನ ಜೀವನದಲ್ಲಿ ಅವನು ಯಾವ ರೀತಿಯಾಗಿ ಚಿಂತೆಗಳನ್ನು ಮಾಡ್ತಾನಲ್ಲ, ಚಿಂತೆ ಮಾಡಿ ಮಾಡಿ ಏನಾಗ್ತಾವೆ ಅಂದರೆ, ಅವನ ಜೀವನದಲ್ಲಿ ಏನಾಗುತ್ತೆ ಚಿಂತೆಯಿಂದ ಅಂತಂದರೆ, ನಮ್ಮ ದೇಹದಲ್ಲಿ ಕೆಟ್ಟ ಪರಿಣಾಮ ಬೀರ್ತಾ ಹೋಗುತ್ತೆ. ನಾವು ಮಾಡೋದು ಮೆಡಿಕಲ್ ಸೈನ್ಸ್ ಹೋದಾಗ ಕಾರ್ಟಿಸೋಲ್ ಅನ್ನುವಂಥ ಹಾರ್ಮೋನ್ ಏನು ಮಾಡುತ್ತೆ ಅಂತಂದರೆ, ಅದು ಸ್ಟ್ರೆಸ್ ಹಾರ್ಮೋನ್. ಆ ದೇಹದಲ್ಲಿರ್ತಕ್ಕಂಥ ಎಲ್ಲವನ್ನ ನಾಶ ಮಾಡ್ತಾ ಹೋಗ್ತಾ ಇರುತ್ತೆ ಅದು. ಯಾಕೆ ಅಂದರೆ, ಅತಿ ಚಿಂತೆಯಿಂದ. ಮನುಷ್ಯನ ಜೀವನದಲ್ಲಿ ನಾವು ಚಿಂತೆಯಿಂದ ಮುಕ್ತರಾಗಬೇಕು, ನಾವು ಶಾಶ್ವತ ಸುಖದತ್ತ ಹೋಗಬೇಕು, ನಮ್ಗೆ ಯಾವುದೋ ಸಮಸ್ಯೆ ಬರಬಾರ್ದು, ಮಲಮೂತ್ರಗಳು ಮಾಡಬಾರ್ದು, ನಮ್ಮ ಕಂಟ್ರೋಲ್ನಲ್ಲಿರಬೇಕು ಅಂತ ಇತ್ತು ಅಂತಂದರೆ, ನೀವು ಕೂಡ ಹೀಗೆ ಎಚ್ಚರಿಕೆಯಿಂದ ಇರಿ. ನಮ್ಮ ಪೂರ್ವಜರು ಕೊಟ್ಟಿದ್ದು ಸಾಮಾನ್ಯ ವಿದ್ಯೆ ಅಲ್ಲ. ಮನುಷ್ಯನಿಗೆ ನೋಡ್ತಾ ಇರ್ಬೋದು, ಅವನು 60 ಆಗ್ಯದ್ರಿ, ಹೆಂಗೆ ಕಾಣಿಸ್ತಾನ ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ಅವಳು 60 ವರ್ಷದ ಹೆಣ್ಣುಮಗಳು 25 ಥರ ಕಾಣ್ತಾ ಇದ್ದಾಳೆ ಅಂತ ನಾವು ಏನೇನೋ ಹೇಳ್ತಾ ಇರ್ತೀವಿ ಅಲ್ವಾ? ಅವರ ಜೀವನ ಶೈಲಿ ಒಂಥರ ನೋಡ್ಕೊಂಡು ಬನ್ನಿ ಯಾವ ರೀತಿ ಇರುತ್ತೆ ಅಂತ. ಬರೀ ಊಟ ಮಾಡೋದು, ಕೆಲಸ ಮಾಡೋದು, ಮನೆಗೆ ಊಟ ಮಾಡೋದು ಮತ್ತು ಕೆಲಸ ಮಾಡೋದು, ಕೇವಲ ನಾವು ಸೀಟ್ಗಳು ಚೇಂಜ್ ಮಾಡ್ತಾ ಇರ್ತೀವಿ. ಕೂಡ್ತಿರ್ತಕ್ಕಂಥ ಸ್ಥಾನಗಳನ್ನು ಬದಲಾವಣೆ ಮಾಡ್ತಾ ಹೋಗ್ತೀವಿ. ಸೋಫಾ ಸೀಟ್ ಅಂತ ಹೇಳ್ತೀವಲ್ಲ, ಅದೇ ಮನೆಯಲ್ಲಿ ಸೋಫಾ ಸೀಟ್, ನಂತರ ಟಾಯ್ಲೆಟ್ ಸೀಟ್, ನಂತರ ಆಫೀಸ್ ಸೀಟ್, ಮತ್ತು ಕೇವಲ ಸೀಟ್ಗಳು ಮಾತ್ರ ಬದಲಾಯಿಸ್ತಾ ಹೋಗ್ತೀವಿ. ಬೇರೆ ಏನೂ ಬದಲಾಯಿಸೋಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ ನಿಮ್ಮ ಕೈಲಿ. ಒಂದು ವೇಳೆ ಅದು ಬದಲಾಯಿಸಿರಿ ಅಂತಂದರೆ, ಇಲ್ಲಿ ನಮ್ಮ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ಯೋಗ ಮಾರ್ಗವನ್ನು ನಾವು ಅದರೊಟ್ಟಿಗೆ ಹೋದಾಗ ನಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ. ಈ ಸ್ಥೂಲಕಾಯ ನೋಡಿ ಹೆಂಗಿದೆ. ನೀವು 18 ವರ್ಷ 15 ವರ್ಷದ ಹೆಣ್ಮಗಳು, 18 ವರ್ಷದ ಗಂಡು ಮಗ ಯಾರೇ ಇರಲಿ, ಒಂದು ವೇಳೆ ನೀವು ದಪ್ಪ ಇದ್ದೀರಿ ಅಂತಂದರೆ ಹಲವಾರು ಸಮಸ್ಯೆಗಳು ನಿಮ್ಮನ್ನು ಅಪ್ಪಿಕೊಳ್ತವೆ. ನೀವು 18-15 ವರ್ಷದ ಹೆಣ್ಣುಮಗಳು ಒಂದು ಹುಡುಗಿ ಇತ್ತು ಅಂತಂದರೆ ಅದು 20-40 ವರ್ಷ ಥರ ಕಾಣಿಸ್ತಾ ಹೋಗುತ್ತೆ. ಯಾಕೆ ಅಂತಂದರೆ, ಸ್ಥೂಲಕಾಯ ಆಯಿತು ಅಂದರೆ ಆ ಥರ ಕೆಟ್ಟ ಪರಿಣಾಮ ದೇಹದಲ್ಲಿ ಬೀರ್ತಾ ಹೋಗುತ್ತೆ. ಯಾವ ವ್ಯಕ್ತಿಗೆ ಲೇಜಿತನ ಬಂದು ಬಿಡುತ್ತಲ್ಲ, ಆ ವ್ಯಕ್ತಿಯಲ್ಲಿ ಸಾಕಷ್ಟು ಹಲವಾರು ನೂರಾರು ಕಾಯಿಲೆಗಳ ಮನೆ ಮಾಡ್ತಾ ಹೋಗ್ತೇವೆ. ಅಲ್ಲಿ ನಿಮ್ಮ ಮಾನಸಿಕ ಸಂತುಲನ ಕೆಟ್ಟ ಹೋಗ್ತಾ ಇರುತ್ತೆ. ಯಾವಾಗಲೂ ನಮ್ಮ ಮನಸ್ಸು ಸ್ಥಿತಿ ಏಕಾಗ್ರತೆಯಿಂದ ಇರಬೇಕು ಅಂತಂದರೆ, ನಮ್ಮ ಕೊಟ್ಟಿರ್ತಕ್ಕಂಥ ಪೂರ್ವಜರು ಕೊಟ್ಟಿರ್ತಕ್ಕಂಥ ಮಹಾವಿದ್ಯೆ ಅದು ಯೋಗ ವಿದ್ಯೆ ಅಂತ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಮುರಿತಾ ಇರ್ತಾರೆ, ಪ್ರಯತ್ನ ಮಾಡಿಲ್ಲ ಅದಕ್ಕೆ ಸಿಗಲ್ಲ. ದೇವ್ರು ಎಲ್ಲಿದ್ದಾನೆ, ಸುಮ್ಮನೆ ಪೂಜೆ ಮಾಡ್ತೀವಿ ಅಂತಾರೆ. ಎಲ್ರಿಗೂ ಗೊತ್ತು ಅವ್ರು ದೇವರಿಲ್ಲನೇ ಅಂದ್ಕೊಂಡಿದ್ದಾರೆ, ಆದರೆ ಆ ಮಾರ್ಗದತ್ತ ಯಾರೂ ಹೋಗಿಲ್ಲ. ನಿಮ್ಮ ಜೀವನದಲ್ಲಿ ಆಸನ ಎಂದಾದರೂ ಮಾಡಿದ್ದೀರಾ? ಆಸನ ಅಂದರೆ ಏನು? ತಿರಂ ಸುಖಂ ಆಸನಂ. ಒಂದು ಆಸನದಲ್ಲಿ 1-2 ಗಂಟೆಗಿಂತಲೂ ಜಾಸ್ತಿ ಪ್ರಮಾಣದಲ್ಲಿ ಕುಳಿತುಕೊಳ್ಳುವಂಥ ಸಾಮರ್ಥ್ಯ ನಮ್ಮಲ್ಲಿ ಇತ್ತು ಅಂದರೆ ಅವನಿಗೆ ಮಾತ್ರ ಆಸನ ಸಾಧಕ ಅಂತ ಕರಿತೀವಿ ನಾವು. 5 ಗಂಟೆ 6 ಗಂಟೆ ನೀವು ಉದಾಹರಣೆ ನೋಡಿರ್ಬೋದು. 10 ವರ್ಷ 10 ತಿಂಗಳು ಅಲ್ಲಿವರೆಗೂ ಒಂದೇ ಜಾಗದಲ್ಲಿ ಕೂತ್ಕೊಂಡು ಧ್ಯಾನ ಮಾಡತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅದನ್ನು ಆಸನ ಅಂತ ಕರೀತಾರೆ. ಆಸನ ಸಿದ್ಧಿ ಅಂದರೆ ಏನು? ಆಸನ ಸಿದ್ಧಿ ಅಂದರೆ ನಾವು ಕುಳಿತಲ್ಲೇ ದೀರ್ಘಕಾಲದಲ್ಲಿ ಕುಳಿತುಕೊಂಡು ಏಕಾಗ್ರತೆ ನಿರ್ಮಲ ಚಿತ್ತದಿಂದ ಶ್ವಾಸದ ಮೇಲೆ ಸಂಪೂರ್ಣವಾದ ಹತೋಟಿನ ತಂದುಕೊಂಡು ಪ್ರಾಣಾಯಾಮವನ್ನು ಮಾಡಿ ನಮ್ಮನ್ನು ನಾವು ಗೆಲ್ಲುವಂತಹ ಮಾರ್ಗ. ಅದನ್ನು ಅಳವಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಮಗೆ 5 ನಿಮಿಷಗಳ ಕಾಲ ಪ್ರಾಣಾಯಾಮ ಮಾಡಿದ್ರೆ ಯಾರು ಮಾಡೋಕ್ಕೆ ತಯಾರಿಲ್ಲ. ಯಾಕೆ ಅಂತಂದರೆ ಸಮಸ್ಯೆ.
ಏನು ಸಮಸ್ಯೆ ಅಂದರೆ ಏಳನೇ ದೊಡ್ಡ ಸಮಸ್ಯೆ ಆಗಿದೆ. ಇಂದಿನ ಮಕ್ಕಳಲ್ಲಿ ನೋಡ್ಬೋದು ನೀವು, ಕೇವಲ 100 ಮೀಟರು 50 ಮೀಟರ್ ಓಡಿದ್ರೆ ಬಾಯಿಯಿಂದ ಶ್ವಾಸ ಆಡೋಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ವಾ? ಈ ರೀತಿ ಯಾಕೆ ಆಗ್ತಾ ಹೋಗುತ್ತೆ? ಇದು ನೀವು ಮಾಡಿರ್ತಕ್ಕಂಥ ತಪ್ಪುಗಳೇ ಹೌದು. ಊಟೋಪಚಾರ ಆಗಿರ್ಬೋದು, ಆಚಾರ ಆಗಿರ್ಬೋದು, ನಿಮ್ಮ ವಿಚಾರ ಆಗಿರ್ಬೋದು, ನಿಮ್ಮ ಹಾವ ಭಾವ ಎಲ್ಲ ಹೋಗ್ತಾ ಇದೆ. ನೀವು ಆಹಾರ ಆಗಿರ್ಬೋದು ಮತ್ತು ವಿಹಾರ ಎಲ್ಲೆಲ್ಲೂ ಹೋಗ್ತಿರ್ತೀರಾ, ಏನು ವಿಚಾರ ಮಾಡ್ತಾ ಇರ್ತೀರಾ, ಇವೆಲ್ಲ ವಿಚಾರವನ್ನು ಬಿಟ್ಟು ಅಷ್ಟಾಂಗ ಯೋಗದತ್ತ ಬರ್ತಾ ಹೋಗಿ. ಒಂದು ಅದ್ಭುತವಾದಂಥ ಮಾರ್ಗ ನಿಮಗೆ, ಒಂದು ಅದ್ಭುತವಾದಂತಹ ಒಂದು ಬಾಗಿಲು ತೆರ್ಕೊಳ್ಳುತ್ತೆ. ಎಲ್ಲಿ ಅಂದರೆ ಅಷ್ಟಾಂಗ ಯೋಗದಲ್ಲಿ. ಅಷ್ಟಾಂಗ ಯೋಗ ಅಂದರೆ ಸಾಮಾನ್ಯ ಅಲ್ಲ, ಅದು ಕೇವಲ 8 ಅಂಗ ಮತ್ತು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಮುಗಿದು ಹೋಯ್ತು ಇಷ್ಟೇ ಅಲ್ಲ. ಪ್ರತಿಯೊಂದೊಂದು ಅಂಗವನ್ನು ನೀವು ಸರಿಯಾದ ರೀತಿಯಿಂದ ತಿಳ್ಕೊಂಡು ಅಭ್ಯಾಸ ಮಾಡಿದ್ರೆ ಜಗತ್ತಿನ ಯಾವ ಸಮಸ್ಯೆಗಳು ಇದ್ದರೂ ಕೂಡ ಸಂಪೂರ್ಣವಾಗಿ ನಾಶ ಆಗ್ತಾ ಹೋಗುತ್ತೆ. ಅದು ನಂಬಿಕೆನೇ ಇಲ್ಲ, ನಂಬಿಕೆಯಿಂದ ಮಾಡ್ತಾ ಹೋಗಿ. ಯಾವಾಗ ನಮಗೆ ಅನುಭವ ಬರುತ್ತೆ ಅಲ್ಲ, ಆವಾಗ ಮಾತ್ರ ನಾವು ಅನುಭವದಿಂದ ಹೇಳ್ತಾ ಇರ್ತೀವಿ. ಗುರು ಪರಂಪರೆ, ಗುರು ಕೊಟ್ಟ ವಿದ್ಯೆ ನಮ್ಮಿಂದ ನಮಗೆ ಉದ್ಭವ ಆಗಿರ್ತಕ್ಕಂಥ ಜ್ಞಾನ ಅಲ್ಲ ಇದು. ಗುರು ನಮ್ಮನ್ನು ಕೊಟ್ಟಿರ್ತಕ್ಕಂಥ ಅದ್ಭುತವಾದಂಥ ಒಂದು ಜ್ಞಾನವನ್ನು ನಾವು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀವಿ. ಅನುಭವದಿಂದ ಹೇಳ್ತೇನೆ, ಜಗತ್ತಿನ ಯಾವುದೇ ಸಮಸ್ಯೆ ಇರಲಿ, ನೀವು ಪ್ರಾಣವಾಯುವಿನ ಮೇಲೆ ಸಂಪೂರ್ಣವಾಗಿ ಹತೋಟಿಯನ್ನು ಪಡೆದುಕೊಳ್ಳಬಹುದು. 5 ಪಂಚ ಪ್ರಾಣಗಳು ನಮ್ಮ ದೇಹದಲ್ಲಿ ಸರಿಯಾದ ರೀತಿಯಿಂದ ಕೆಲಸ ಮಾಡುವುದು ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅಷ್ಟ ಚಕ್ರಗಳು ಜಾಗೃತ ಆಗ್ತಾ ಹೋಗ್ತಾವೆ. ಈ ಅಷ್ಟಚಕ್ರಗಳು ಸರಿಯಾದ ರೀತಿಯಿಂದ ನಾವು ಜಾಗೃತ ಆದವು ಅಂತಂದರೆ ನೀವು ಮೋಕ್ಷದತ್ತ ಹೋಗ್ತಾ ಇರ್ತೀರ, ಶಾಶ್ವತ ಸುಖದತ್ತ ಹೋಗ್ತಾ ಇರ್ತೀರ. ನಾವು ಹೇಳ್ತಿರ್ತಾರೆ ಕೆಲವು ಸಂದರ್ಭದಲ್ಲಿ ಖುಷಿಯಾಗಿರ್ತೀವಿ, ಕೆಲವು ಸಂದರ್ಭದಲ್ಲಿ ದುಃಖಿಯಾಗಿರ್ತೀವಿ ಅಂತ. ಈ ಪ್ರಪಂಚದಲ್ಲಿ ಎಲ್ಲರೂ ಪೂರ್ಣಾವಧಂ ಪೂರ್ಣಮುದಚ್ಯತೆ ಪುನಶ್ಚ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಜಗತ್ತಿನಲ್ಲಿ ಯಾರೋ ಪೂರ್ಣರಲ್ಲ, ಎಲ್ಲರೂ ಪೂರ್ಣವೇ. ಅಜ್ಞಾನದ ಅಂಧಕಾರದಲ್ಲಿ ಬಿದ್ದು ಅಪೂರ್ಣರಾಗ್ತಾ ಇದ್ದೀರಾ. ಅಹಂಕಾರದಲ್ಲಿ ಬಿದ್ದು ನೀವು ಅಪೂರ್ಣರಾಗ್ತಾ ಇದ್ದೀರಾ. ಕೇವಲ ಅವ್ರು ಹಾಗೆ ಹೇಳಿದ್ರು, ಶರಣರು ಹಾಗೆ ಹೇಳಿದ್ರು, ಇವ್ರು ಹಾಗೆ, ಎಲ್ಲರೂ ಒಳ್ಳೆಯದೇ ಹೇಳಿದರೆ, ಆದರೆ ಯಾವ ರೀತಿಯಾಗಿ ನಾವು ಅದನ್ನು ಸ್ವೀಕಾರ ಮಾಡ್ಬೇಕಂತ ಗೊತ್ತಿಲ್ಲ. ಭಗವದ್ಗೀತೆ ಬಾಹ್ಯ ಮಾಡಬೇಕಂತೆ. ಭಗವದ್ಗೀತೆ ಬಾಹ್ಯ ಮಾಡೋದಲ್ಲ, ಜೀವನದಲ್ಲಿ ಅಳವಡಿಸ್ಕೊಳ್ಳುವುದು ಇದೆ. ಯಾವುದು ಕೂಡ ವೇದ ಬಾಹ್ಯ ಮಾಡೋದಲ್ಲ. ವೇದ ಮಂತ್ರ ಹೇಳೋದು ಪಂಡಿತನಲ್ಲ. ಆ ವೇದವನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಅವನಿಗೆ ವೇದ ಓದಿದ್ದಕ್ಕೂ ಸಾರ್ಥಕ ಆಗುತ್ತೆ. ನಾವೇನು ಮಾಡ್ತೀವಿ ನೋಡಿ, ಎಲ್ಲವೂ ಅರ್ಧಂಬರ್ಧನೆ ಮಾಡೋದು ಇಲ್ಲ. ಈ ಪ್ರಪಂಚದಲ್ಲಿ ಏನೇ ಸಮಸ್ಯೆ ಆಗಲಿ, ನಿಮಗೆ ಕಾಪಾಡೋದಕ್ಕೆ ಆಸನ ಇದೆ, ಪ್ರಾಣಾಯಾಮ ಇದೆ, ಆಯುರ್ವೇದ ಇದೆ, ಪತಂಜಲಿ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ಒಂದು ಆಯುರ್ವೇದ ಮಾರ್ಗ, ಯೋಗದ ಮಾರ್ಗ, ಇವೆಲ್ಲವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿವಿ ಅಂತಂದರೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಆಗಿರಲಿ, ಯಾರಿಗೆ ಹಣದ ಸಮಸ್ಯೆ ಆಗಿರುತ್ತೆ, ಚಿಂತೆ, ಮಗ ಬೆಳೆದಿಲ್ಲ, ಮಗಳಿಗೆ ಮದುವೆ ಆಗ್ತಾ ಇಲ್ಲ, ಮಗಳಲ್ಲಿ ಸಮಸ್ಯೆ ಆಗ್ತಿದೆ, ಸ್ಕಿನ್ ಪ್ರಾಬ್ಲಮ್ ಆಗಿದೆ, ಬಹಳ ದೊಡ್ಡ ಸಮಸ್ಯೆ ಎಲ್ಲರಿಗೂ. ದೇಹದ ಕುಳಿತುಕೊಂಡೇ ಬಹಳಷ್ಟು ಕೆಲವರಿಗೆ ಕೂದಲು ಉದುರು ಹೋಗಿದವರಿಗೆ ಕಂಗ್ರಾಚುಲೇಷನ್ ಹೇಳಿಬಿಡಿ. ಯಾಕೆ ಅಂತಂದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂತಂದರೆ ಕೂದಲು ಅನ್ನೋದು ಅಸ್ಥಿಧಾತುವಿನ ಮಳ ಇದ್ದತೆ. ಅಂದರೆ ನಾವು ಊಟ ಮಾಡಿದ ತಕ್ಷಣ ಬೆಳಗ್ಗೆ ನಾವೇನು ಟಾಯ್ಲೆಟ್ ರೂಮ್ನಲ್ಲಿ ಹೋಗ್ತಿರಲ್ಲ, ಅದೇ ಯಾವ ರೀತಿ ಊಟ ಮಾಡಿದ ತಕ್ಷಣ ಮಲ ಹೊರಗೆ ಹೋಗುತ್ತಿಲ್ಲ, ಅದೇ ರೀತಿ ಇದು ಅಸ್ಥಿಧಾತುವಿನ ಮಲನೆ, ಕೂದಲು ಮತ್ತು ನಮ್ಮ ಉಗುರು. ಇದು ಏನು ಅಷ್ಟೊಂದು ವಿಶೇಷತೆ ಅಲ್ಲ. ಅಂದರೆ ನಾನು ಹಾಗಲ್ಲ ಹೇಳ್ತಾ ಇಲ್ಲ, ನಮ್ಮ ಕೂದಲು ಇದ್ದಾವೆ ಅಂತ ನಾನು ಅದ್ರ ಬಗ್ಗೆ ಆಲೋಚನೆ ರಾಜರೋಷವಾಗಿ ಹೇಳ್ತಿದ್ದೀನಿ ಅಂತ ಹಾಗೇನಿಲ್ಲ. ಆದರೆ ನೀವು ಮೋಹಿತರಾಗಕ್ಕೆ ಹೋಗಬೇಡಿ. ಒಂದು ಸತಿ ಕೂದಲು ಹೋಗಿದೇನಾ, ತಲೆ ಕೆಡಿಸ್ಕೊಂಡು ಪ್ರಯಾಸ ಮಾಡಿ, ಏನು ಬರುವಂತೆ ಏನಾದರೂ ಮಾರ್ಗ ಇದೆನಾ ಅದ್ರ ಬಗ್ಗೆ ಹೋಗ್ತಾ ಹೋಗಿ. ಆ ಕೂದಲು ಹೋಗಿದೆ ಅಂತ ಕೂಡ ನೀವು ಕೇವಲ ಕನಸು ಕಾಣ್ತಾ ಹೋಗ್ತೀವಿ, ನಾವು ಹೀಗೆ ಕಾಣ್ತಾ ಇದ್ದೀನಿ, ಹಾಗೆ ಕಾಣ್ತಾ ಇದ್ದೀವಿ, ನಮಗೆ ಸಮಾಜ ಈ ಥರ ನೋಡ್ತಾ ಇದೆ, ಹಾಗೆ ನೋಡ್ತಾ ಇದೆ ಅಂತ ಅದರಲ್ಲೇ ಸಾಯ್ತಾ ಇರ್ತೀರಾ. ಚರ್ಮದ ಮುಖದ ಮೇಲೆ ಕಲೆ ಆಗಿದೆ ಅಂತ ಕೂಡ ಕಲೆಯಲ್ಲೇ ಬಿದ್ದು ಸಾಯ್ತಾ ಇರ್ತೀರಾ. ಪರಿಹಾರಗಳತ್ತ ಹೋಗ್ತಾ ಹೋಗಿ. ನಿಮಗೆ ವಯಸ್ಸಾಗಬಾರ್ದು, ಮಲಮೂತ್ರಗಳು ನಮ್ಮ ಕಂಟ್ರೋಲಲ್ಲಿ ಇರಬೇಕು, ಎಲ್ಲವೂ ನಾವು ಮಲಗಿರೋ ಜಾಗದಲ್ಲಿ ಹೋಗಬಾರ್ದು ಅಂದರೆ ಇಂದಿನಿಂದಲೇ ಪ್ರಾರಂಭ ಮಾಡಿ. ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂತಹ ವ್ಯಾಯಾಮಗಳು, ಸೂಕ್ಷ್ಮ ವ್ಯಾಯಾಮಗಳು, ಶೀತಲೀಕರಣ ವ್ಯಾಯಾಮಗಳು ಜಗತ್ತಿನ ಎಲ್ಲರಿಗೂ ಮನುಷ್ಯರಿಗೆ ಮಾಡ್ತಾ ಹೋಗಬೇಕು. ಅವೆಲ್ಲ ಶೀತಲೀಕರಣ ಮತ್ತು ಈ ಸೂಕ್ಷ್ಮ ವ್ಯಾಯಾಮಗಳು ನೀವು ಮಾಡ್ತಾ ಹೋದ್ರಿ ಅಂತಂದರೆ ನಿಮ್ಮ ಜೀವನದಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜೆ, ಶುಕ್ರ ಈ ಸಪ್ತಧಾತುಗಳು ಸರಿಯಾದ ಬಿಲ್ಡ್ ಆಗ್ತಾ ಹೋಗ್ತವೆ. ಯಾವಾಗ ನೀವು ಸ್ಟ್ರೆಚಿಂಗ್ ಮಾಡ್ತಾ ಹೋಗ್ತೀರ, ಅವಾಗ ಫೈಬರ್ ನಮ್ಮಲ್ಲಿ ಏನು ಬರುತ್ತೆ, ರಬ್ಬರ್ ಥರ ನಮ್ಮದು ಏನು ಮಸಲ್ಸ್ ಇರ್ತಾವಲ್ಲ ಅದರಲ್ಲಿ ನಮ್ಯತಾ ಬರುತ್ತೆ. ನಮ್ಯತಾ ಬಂದ್ಬಿಟ್ಟು ನಿಮಗೆ ಆಗೋದಿಲ್ಲ, ನಿಮಗೆ ನಂಬರ್
ಕೇವಲ ಸಂಖ್ಯೆಗಳ ಬದಲಾವಣೆ ಆಗ್ತವೆ. 70 ವರ್ಷ, 80 ವರ್ಷ, 90 ವರ್ಷ ಆಗ್ತವೆ. ಆದರೆ ನೀವು ಅದೇ ರೀತಿ ಹೆಂಗಾಗೇ ಇರ್ತೀರಾ. ನಿಮಗೆ ಬೇರೆಯವರ ಸಹಾಯ ಬೇಕಾಗಿಲ್ಲ, ಬೇರೆ ಕೈ ಹಿಡಿಬೇಕಾಗಿಲ್ಲ, ನೀವು ಮಲಮೂತ್ರಗಳು ಮಾಡಬೇಕಾಗಿಲ್ಲ. ನಿಮ್ಮ ಕೈಯಿಂದ ನೀವೇ ಅಡಿಗೆ ಮಾಡಿಕೊಂಡು ನೀವೇ ಕೂಡ ಮಲಮೂತ್ರಗಳು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಜೀವನವನ್ನು ನೀವು ಮಾಡಬಹುದು. ಒಂದು ವೇಳೆ ನೀವು ಇದೇ ರೀತಿ ಏನಾದರೂ ಯಾಕೆ ಕುಂತೀರಿ ಅಂತಂದರೆ ನಿಮ್ಮ ಜೀವನ ವ್ಯರ್ಥ ಆಗೋದು ಖಂಡಿತ. ಇವತ್ತು ನೋಡಿ, ಉಸೇನ್ ಬೋಲ್ಟ್, ನಾವು ಜಗತ್ತಿನ ಅದ್ಭುತವಾದ ಬಾಡಿ ಬಿಲ್ಡರ್ ಆಗಿರ್ಬೋದು. ಉಸೇನ್ ಬೋಲ್ಟ್ ಅಂದರೆ ಏನು? ಚಿರತೆಗಿಂತಲೂ ವೇಗವಾಗಿ ಓಡುವನು ಅಂತ. ಎಲ್ಲರ ಸ್ಥಿತಿ ಹೇಗೆ ಇರುತ್ತೆ. ಎಂತೆಂಥ ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ ಇದ್ದಾರೆ, ಏನೋ ಅದ್ಭುತವಾಗಿ ಸ್ಟಂಟ್ ಮಾಡ್ತಾ ಇದ್ರು. ಅದು ಹಿಂದಿನ ದಿನಗಳಲ್ಲಿ ನೋಡ್ಬೋದು ನಾವು. ಯಾಕೆ ಭಾಳಷ್ಟು ಹೆಸರು ಹೇಳಬಾರ್ದು, ತಪ್ಪಾಗ್ತದೆ. ಆದರೆ ಅವರು ಸ್ವಂತ ಅವರೇ ಹೇಳಿದರು, ಅವರ ಬಾಯಿಂದನೇ ನಾನು ಅಷ್ಟು ಓಡ್ತಾ ಇದ್ದೆ, ಆದರೆ ನನಗೆ 2ನೇ 3ನೇ ಸ್ಟೇರ್ಸ್ ಹತ್ತಕ್ಕಾಗಲ್ಲ ಅನ್ನೋದೊಂದು ನಾವು ಕೇಳ್ಬಿಟ್ಟಿವಿ. ಅದು ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ನಾವು ಕೇವಲ ಒಂದಕ್ಕೋಸ್ಕರ ನಮ್ಮ ಕೆಲಸ ಅವರು ಮಾಡ್ತಾರೆ, ನಾವು ಪ್ರಾಣಾಯಾಮ ಮಾಡ್ತೀವಿ, ಆಸನ ಮಾಡ್ತೀವಿ, ಆಮೇಲೆ ಬಿಟ್ಕೊಡ್ತೀವಿ. ಬಿಟ್ಕೊಟ್ಟಾಗ ಏನಾಗುತ್ತೆ ಗೊತ್ತಾ? ಸಂಪೂರ್ಣವಾಗಿ ದೇಹದಲ್ಲಿರ್ತಕ್ಕಂಥ ಎಲ್ಲ ಜೀವಕೋಶಗಳಿಗೆ ಸಂಪೂರ್ಣವಾದ ಆಕ್ಸಿಜನ್ ಆಗಿರ್ಬೋದು, ಜೀವನೀಯ ಶಕ್ತಿ ಸಿಗೋದು ಬಹಳಷ್ಟು ಕಷ್ಟ ಆಗ್ತಾ ಹೋಗುತ್ತೆ. ಅವೆಲ್ಲ ಅಭ್ಯಾಸ ಮಾಡಿಬಿಟ್ಟು ಮುಂದೆ ಬರೋದ್ರಲ್ಲಿ ಚಿಂತೆಯ ಕಂತೆ ಮಾಡಿಬಿಟ್ಟು ಸಂಪೂರ್ಣವಾಗಿ ಶರೀರದಲ್ಲಿ ವಿಷ ತುಂಬ ಶರೀರವನ್ನು ಸರ್ವನಾಶ ಮಾಡ್ತೀರಾ. ಕೊನೆ ಒಂದಿನ ಏನಾಗಿದೆ, ನೀವೆಲ್ಲ ನಿಮ್ಮ ಕಣ್ಣೆದುರಿಗೆ ಬರೋದು. ನೀವು ಮಾಡತಕ್ಕಂಥ ಎಲ್ಲ ತಪ್ಪು ಕಲ್ಪನೆಗಳು, ತಪ್ಪು ಕರ್ಮಗಳು ಎಲ್ಲ ನಿಮ್ಮ ಕಣ್ಣೆದುರಿಗೆ ಬರ್ತಾ ಇರ್ತಾವೆ. ಅವೆಲ್ಲ ನೆನೆಸ್ಕೊಂಡು ಪೂರ ಧಾರಾಕಾರವಾಗಿ ಮಳೆ ಕಣ್ಣೀರು ಸುರಿತಾ ಇರುತ್ತೆ. ಪಶ್ಚಾತ್ತಾಪ ಪಟ್ಟು ಏನು ಮಾಡ್ತೀರಾ? ಏನು ಸಾಧನೆ ಮಾಡ್ತೀರಾ? ಸಮಯ ಇದೆ ತಾನೇ, ಮಾಡ್ಕೋತ ಹೋಗಿ. ನಿಮ್ಮ ಮನೆ ಅಪ್ಪ ಅಮ್ಮ ಯಾರಾದಿದ್ದಾರ ಅವ್ರಿಗೆ ಹಿಂದಿನಿಂದನೇ ಪ್ರಾಕ್ಟೀಸ್ ಮಾಡೋಕ್ಕೆ, ಅಭ್ಯಾಸ ಮಾಡೋಕ್ಕೆ ಪ್ರೇರಣೆ ಕೊಡ್ತಾ ಹೋಗಿ. ನಿಮಗೆ ಮುಂಬರುವ ದಿನಗಳಲ್ಲಿ ನನ್ನ ತಾಯಿ ಹಿಂಗಾಯಿತು, ನಮ್ಮ ಅಪ್ಪ ಹಿಂಗಾಯಿತು, ಅಪ್ಪ ಹಿಂಗೆ ಬೆಳೆದಿದ್ದಾನೆ, ಹಾಗಾಗ್ತಾ ಇದೆ, ಹಿಂಗಾಗ್ತದೆ, ಬಿಟ್ಕೊಡಿ ಅದನ್ನೆಲ್ಲ. ಈಗಿಂದಲೇ ಅಭ್ಯಾಸ ಮಾಡಿಸ್ತಾ ಹೋಗಿ. ನಿಮಗೆ ಅದ್ಭುತವಾದ ಜ್ಞಾನ ಬರುತ್ತೆ. ನಿಮ್ಮ ಯಾವ ಸಮಸ್ಯೆ ಬರೋದೇ ಇಲ್ಲ. ಅಮ್ಮಗೆ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಇದೆ, ಅಪ್ಪನಿಗೆ ಆಗಿದೆ, ಬಾಯಲ್ಲಿ ಸಾಗ್ತಾ ಇದೆ, ಯಾರಿಗೂ ಸಮಸ್ಯೆ ಆಗ್ತಾಯಿದೆ, ಕಣ್ ಕಾಣ್ತಾ ಇಲ್ಲ, ಟೊಂಕನ ಸೊಂಟದ ಸಮಸ್ಯೆ ಆಗ್ತದೆ, ತಲೆನೋವು ಆಗ್ತಾ ಇದೆ, ಸುಮ್ಮನೆ ಚೀರ್ತಾ ಇದ್ದಾರೆ, ಅದು ಡಕಾರ ಬರ್ತದೆ, ಚೀರ್ತಾ ಇದ್ದಾರೆ, ಇವೆಲ್ಲ ಸಮಸ್ಯೆಗಳು ಹೋಗ್ತವೆ. ಈ ಒಂದು ನಮ್ಮ ಯೋಗ ಮಾರ್ಗಕ್ಕೆ ಬಂದಿದ್ರೆ ಸತತವಾಗಿ ನಿಮ್ಮ ಜೀವನದಲ್ಲಿ ಏನಾದರೂ 6 ತಿಂಗಳ ಕಾಲ, 3 ತಿಂಗಳ ಕಾಲ ಯಾವತ್ತೂ ನಿಮ್ಮ ಜೀವನದಲ್ಲಿ ಸತತವಾಗಿ ಅಭ್ಯಾಸ ಮಾಡಿದರೆ ನೀವು ನಾಚಿಕೆ ಬರಬೇಕು ಎಲ್ರಿಗೂ. ಯಾಕೆ ಅಂತಂದರೆ ಕೇವಲ ಅದರ ಹೆಸರು ಖರಾಬ್ ಮಾಡ್ತಾರೆ. ಯೋಗ ನಾವು 10 ವರ್ಷದಿಂದ ಮಾಡ್ತಾ ಇದ್ದೀವಿ, ಅದರಿಂದ ಏನು ಲಾಭನೇ ಬಂದಿಲ್ಲ. ಮೂರ್ಖರಂತೆ ಮಾಡಿದ್ರೆ ಲಾಭ ಹೆಂಗೆ ಬರುತ್ತೆ? ಮಾಡ್ತಾ ಹೋಗಿ. ಹಾಗೇನಾದರೂ ನಿಮಗೆ ಕಲಿಬೇಕು, ಸರಿಯಾದ ಮಾರ್ಗ ಕಲಿಲೇಬೇಕು ಅಂತಿತ್ತು ಅಂದರೆ ನಮಗೆ ಕೆಳಗಿರುವ ಡಿಸ್ಕ್ರಿಪ್ಷನ್ ನನ್ನ ನಂಬರ್ ಇದೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಆಫ್ಲೈನ್ ಆರ್ ಆನ್ಲೈನ್ ಖಂಡಿತವಾಗಿ ಏನೇ ಸಮಸ್ಯೆ ಇದ್ರೂ ಕೂಡ ನಾವು ಪ್ರಯತ್ನ ಪಟ್ಟು ಮತ್ತು ನಿಮಗೂ ಕೂಡ ಅದರಲ್ಲಿ ಕರ್ಕೊಂಡು ಹೋಗ್ತೀವಿ. 100% ಆ ಯೋಗ ಮಾರ್ಗ ನಿಮಗೆ ಕಾಯುತ್ತೆ, ಅನುಮಾನ ಇಲ್ಲ. ಅಭ್ಯಾಸ ಮಾಡಿ ನೋಡಿ. ಈ ಯೋಗ ಮಾರ್ಗದತ್ತ ಬನ್ನಿ. ನಿಮ್ಮ ಸರ್ವ ಸಮಸ್ಯೆಗಳಿಗೆ ರಾಮಬಾಣ ಅಂತೆ ಈ ಯೋಗ ಆಯುರ್ವೇದ ನಿಮಗೆ ಬಹಳ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಚಿಂತನೆ ಮಾಡಿ. ಏನು ಮಾಡಬೇಕು, ಏನು ಆಗಿತ್ತು, ಏನು ಮಾಡಿದೆ, ಏನು ಮಾಡಬೇಕೀಗ? ಚಿಂತೆಯಲ್ಲಿ ಬಿದ್ದು ಸಾಯೋದಕ್ಕಿಂತ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಅದ್ಭುತವಾದಂಥ ಯೋಗ ಮಾರ್ಗದತ್ತ ನಿಮ್ಮ ಪಯಣ ಸಾಗಿಸ್ತೀರಿ. ಆಗ ನೋಡಿ ನಿಮ್ಮ ಜೀವನ ಎಷ್ಟು ಲವಲವಿಕೆಯಿಂದ ಕುಂತಿರುತ್ತೆ. ಯಾಕೆ ಈ ಥರ ಜೀವನ ವ್ಯರ್ಥ ಮಾಡ್ತೀರಾ? ಇಂದಿನ ಮಕ್ಕಳು ಹೆಂಗೆ ಮಾಡ್ತಿದ್ದಾರೆ ನೋಡಿ, 14 ವರ್ಷ ಆಗಲ್ಲ, ಏನೇನೋ ಮಾಡ್ತಾ ಇರ್ತಾರೆ. ಎಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗ್ತಾ ಇದೆ, ಎಲ್ಲಿ ಸಿಕ್ಕದೆ ಕಂಡಲ್ಲೇ. ಮನಸ್ಸಿನ ಮೇಲೆ ಕಂಟ್ರೋಲ್ ಇಲ್ಲ, ಊಟ ಪೂಜದ ಮೇಲೆ ಕಂಟ್ರೋಲ್ ಇಲ್ಲ. ಏನು ಮಾಡಬೇಕು? ಪ್ರಾಣಾಯಾಮ ಮಾಡಿಸ್ತಾ ಹೋಗಿ. ನಮ್ಮ ಪೂರ್ವಜರು ಏನು ಮಾಡ್ತಿದ್ದಾರೆ, ಮಕ್ಕಳಿಗೆ ಸಂಸ್ಕಾರ ಕೊಡೋದಕ್ಕೋಸ್ಕರ ಮನೆಯಲ್ಲಿ ಗೂಗಲ್ಸ್ ಇರ್ತಾ ಇದ್ವು. ಅಜ್ಜ ಅಜ್ಜಿಗಳು ದೊಡ್ಡ ಗೂಗಲ್ಸ್ ಅವೆಲ್ಲ ಏನು ಮಾಡಬೇಕು ಅಂತ ಹೇಳ್ತಾ ಇರ್ತೀವಲ್ಲ. ಇಂದಿನ ದಿನಗಳಲ್ಲಿ ನೋಡಿ, ಮಹಾವರಿ ಆರ್ತವು, ಅನಾರ್ಥವು, ಕಷ್ಟ ಆರ್ತವು, ರಸೋನಿವೃತ್ತಿ ಅಂದರೆ ಮಹಿಳೆಯರಿಗೆ ಆಗಿರ್ತಕ್ಕಂಥ ಮೆನ್ಸ್ಟ್ರುಯೇಷನ್, ಇವೆಲ್ಲ ಯಾವ ರೀತಿ ಅವಾಗ ಒಳ್ಳೆ ಉಪಚಾರ ಕೊಡ್ತಾ ಇದ್ರು. ಈಗಿನ ಜನರಿಗೆ ನೋಡಿ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ನೀವು ಇದರಿಂದ ಹೊರಬರೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಹೋಗಿ. ಅದೇ ಮಾರ್ಗ ಏನಂದ್ರೆ ಯೋಗ ಮಾರ್ಗ, ಯೋಗ ಮತ್ತು ಆಯುರ್ವೇದ ಮಾರ್ಗ. ನಿಮ್ಮ ಮಕ್ಕಳಿಗೆ ಕಲಿಸಿ ಅಲ್ಲ, ಕಲಿಸಿದಾಗ ಒಂದು ಅದ್ಭುತವಾದಂಥ ಶಕ್ತಿ ಬರುತ್ತೆ. ಯಾವ ಲವಲವಿಕೆಯಿಂದ ಇರ್ತವೆ. ಏನು ಮೋಕ್ಷದ ನಮ್ಮ ಪಂಚಕೋಶಗಳಲ್ಲಿ ಕೇವಲ ಒಂದು ಶರೀರವನ್ನು ನೋಡಿಕೊಂಡು ಸಾಯ್ದವೆಲ್ಲ. ಇನ್ನು ಪ್ರಾಣಮಯ ಕೋಶಕ್ಕೆ ಹೋಗೇ ಇಲ್ಲ, ಇನ್ನು ಎಲ್ಲ ಆನಂದಮಯಕ್ಕೆ ಹೋಗ್ತಾವೆ ಎಲ್ಲ. ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇನ್ನು ಒಂದೇ ಲೇಯರ್ಗೆ ಹೋಗಿಲ್ಲ ಇವು. ಇನ್ನು ಎಲ್ಲಿ ಹೋಗ್ತಾವ? ಹೆಂಗೆ ಸತ್ಯ? ಮೋಕ್ಷ ಹೆಂಗೆ ಪಡಿತೀರಿ ನೀವು? ಹಾಗೆ ಅಲ್ತಾ ಇರ್ತೀರಿ. ಜೀವನ ಪ್ರಾಣಿಗಳು ಹುಡ್ತಾವೆ, ಅವು ಮೈಥುನ ಮಾಡ್ತಾವೆ, ಅವು ಮಕ್ಕಳು ಮಾಡ್ತಾವೆ, ಅವಿಂದ ಸಾಯ್ತಾವೆ. ಸೇಮ್ ಮನುಷ್ಯನ ಜೀವನ ಹೀಗೆ ಆಗ್ತಾ ಇದೆ. ಅದಕ್ಕಿಂತ ಕೆಟ್ಟದಾಗ್ತಾ ಇದೆ. ಯಾಕೆಂದರೆ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ಈ ವಿದ್ಯೆಯನ್ನು ಯಾರೂ ಕೂಡ ಸರಿಯಾದ ರೀತಿಯಿಂದ ತಿಳ್ಕೊಳ್ಳಿಲ್ಲ. ಅನುಮಾನ ಬರ್ತಾ ಇದೆ. ಅಲ್ಲ,
ಲಕ್ಷ 20 ಲಕ್ಷ ರೂಪಾಯಿ ಕೊಟ್ಬಿಟ್ಟು ನಾವು ಅಲ್ಲಿ ಬ್ರೈನ್ ಟ್ಯೂಮರ್ನ ಕಟ್ ಮಾಡಿ ತಲೆಯಲ್ಲಿ ಹೋಡಿಸ್ಬಿಟ್ಟು ಕತ್ತರಿಸ್ಬಿಟ್ಟು ಒಳಗೆ ಟ್ಯೂಮರ್ ತೆಗೆದ್ರೂ ಕಡಿಮೆ ಆಗ್ತಾ ಇಲ್ಲ. ಇನ್ನು ಕಡಿಮೆ ಆಗುತ್ತಾ? ಅನುಮಾನ ರೀ. ನಮ್ಮ ತೆಲುಗುಲ್ಲಿದೆ ಒಂದು ಮಾತು, ಅನುಮಾನ ಪೆದ್ದ ರೋಗಂ. ಹಾಗಾಗ್ತೇವೆ, ಅವಕ್ಕೆ ಅನುಮಾನನೇ ಬರುತ್ತೆ. ಮಾಡೋ ಅಭ್ಯಾಸನೇ ಇಲ್ಲ. ಮಾಡ್ತಾ ಹೋಗಿ ಅದ್ಭುತವಾದಂಥ ಪರಿಣಾಮ ಬೀರುತ್ತೆ. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇರಲಿ ಅದು ಖಂಡಿತವಾಗಿ ನೀವು ನಿಮ್ಮ ಜೀವನದಲ್ಲಿ 6 ತಿಂಗಳು ಮಾಡಿದ್ದೀರಾ, 6 ತಿಂಗಳು ಮಾಡಿದ್ರೆ ಕಡಿಮೆ ಆಗಲಿವನಿಗೆ ಅಂದರೆ ನೀವು ತಪ್ಪು ಮಾಡ್ತಿದ್ದೀರಾ. ಅದರದೇ ಆದಂಥ ಒಂದು ಅದ್ಭುತವಾದ ವಿಚಾರಧಾರೆಗಳನ್ನು ಮುಖಾಂತರವಾಗಿ ನಾವು ಒಂದು ಸೀಕ್ವೆನ್ಸ್ ಪ್ರಕಾರ ಮಾಡ್ತಾ ಹೋಗ್ಬೇಕು. ಅಭ್ಯಾಸವನ್ನು ಸರಿಯಾದ ರೀತಿಯಿಂದ ಮಾಡ್ತಾ ಹೋಗ್ಬೇಕು. ನಾವು ಮಾಡಿದಾಗ ಖಂಡಿತವಾಗಿ ಉಪಯೋಗ ಸಿಗುತ್ತೆ. ನೀವು ಕೂಡ ಅದ್ಭುತವಾದ ಜೀವನ ಪಡಿತೀರಾ, ಮೋಕ್ಷನೂ ಪಡಿತೀರಾ, ಶಾಶ್ವತ ಸುಖವನ್ನೂ ಪಡಿತೀರಾ, ಎಲ್ಲ ಸಮಸ್ಯೆಯನ್ನು ಮುಕ್ತನೂ ಆಗ್ತೀರಾ. ನಿಮ್ಮ ಜೀವನ ನಿಮ್ಮ ಕೈಲಿ. ಇಚ್ಛಾಧಾರಿ ಮೃತ್ಯು ಪಡಿತೀರಾ. ಯಾವಾಗ ಸಾಯಬೇಕು ಅಂತ ಅವಾಗೇ ಸಾಯ್ತೀರಾ. ಸುಮ್ಮನೆ ಅಯ್ಯೋ ದೇವರೇ ಯಾಕೆ ಕರ್ಕೋತಾ ಇಲ್ಲ, ಇನ್ನೂ ಭಾಳ ಸಮಸ್ಯೆ ಆಗ್ತಿದೆ. ಹಾಗಿಲ್ಲ. ಇದು ಭೀಷ್ಮ ಪಿತಾಮಹನಿಗೆ ಕೊಟ್ಟಿದ್ದು ಹೆಂಗೆ ನೀವು ಮಾಡಿರ್ತಕ್ಕಂಥ ಪರಿಶ್ರಮದ ಮೂಲಕವಾಗಿ ಇಚ್ಛಾಧಾರಿ ಮೃತ್ಯು ಪ್ರತಿಯೊಬ್ಬರು ಪಡಿತೀರಾ ಯೋಗದ ಮುಖಾಂತರ. ಯಾವಾಗ ಬೇಕಾವಾಗ ನಿಮ್ಮ ಶರೀರದಿಂದ ಸಹಸ್ರಾಚಕ್ರದಿಂದ ನಿಮ್ಮ ಜೀವನವನ್ನು ತ್ಯಾಗ ಮಾಡ್ಬೋದು. ಎಲ್ಲರೂ ಮಲದ್ವಾರದಿಂದನೇ ಬಿಡ್ತಾರೆ ಜೀವ ಇಲ್ಲ ಮೂತ್ರದಿಂದ ಬಿಡ್ತಾರೆ ಜೀವ. ಎಲ್ಲಕ್ಕಿಂತ ಕೆಟ್ಟ ಹಾಳು. ಹಾಗೆ ಮಾಡೋಕ್ಕೆ ಹೋಗ್ಬೇಡಿ. ಮೋಕ್ಷ ಮನುಷ್ಯನ ಶರೀರ ಈ ದೇಗುಲೆಂಬ ಶರೀರ ಅದು ಮೋಕ್ಷದ ದ್ವಾರ ಅಂತ ಕರೀತಾರೆ ಹಿರಿಯರು. ಅದನ್ನು ಇದೇ ರೀತಿಯಾಗಿ ಅರ್ಥ ಮಾಡಿಕೊಳ್ಳಲಾರದೆ ನಿಮ್ಮ ಜೀವನವನ್ನು ಮೋಕ್ಷದತ್ತ ಕೊಂಡುಕೊಳ್ಳುವಂತಹ ಪ್ರಯತ್ನ ಮಾಡಿ. ನೀವು ಸಾಮಾನ್ಯರಲ್ಲ, ಎಲ್ಲರೂ ಅಸಾಮಾನ್ಯರೇ. ಅಜ್ಞಾನದಿಂದ ಸಾಮಾನ್ಯರಾಗಿದ್ದೀರಾ. ಅದಕ್ಕೆ ಯೋಗ ಮಾರ್ಗಕ್ಕೆ ಬಂದು ಅಸಾಮಾನ್ಯರಾಗಿ ಶಾಶ್ವತ ಸುಖ ನಿಮ್ಮದಾಗಲಿ. ನಿಮಗೆ ಆ ಭಗವಂತ ಆಯುರಾಯುಷ್ಯವನ್ನು ಕೊಟ್ಟು ಜ್ಞಾನವೆಂಬ ಚಕ್ಷು ಕೊಟ್ಟು ನಿಮಗೆ ಶಾಶ್ವತ ಸುಖವನ್ನು ಕರುಣಿಸಲಿ. ನಿಮ್ಮ ಜೀವನ ಸಫಲತೆಯಿಂದ ಕೂಡಿರಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.